ಶುಭ ಮುಂಜಾನೆ, ಶುಭ ಮಧ್ಯಾಹ್ನ, ಶುಭ ರಾತ್ರಿ. ನನ್ನ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಸ್ನೇಹಿತರಿಗೂ, ಎಲ್ಲ ನನ್ನ ಬಂಧು ಬಳಗ ಮಿತ್ರರಿಗೂ ನಮಸ್ಕಾರ. ಈಗ ಅಂತ ಹೇಳ್ತಾ ವಿಷಯ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಇವತ್ತಿನ ಟಾಪಿಕ್ಕು ರಾಜೀವ್ ಗಾಂಧಿ ಆಶ್ರಯ ಯೋಜನಾ, ನಿರಾಶ್ರಿತರಿಗೆ ಮನೆ. ಇದು ಎಲ್ಲರ ಕನಸಲ್ವಾ? ಬೆಂಗಳೂರಲ್ಲಿ ಎಲ್ರಿಗೂ ಒಂದು ಮನೆ ತೊಗೊಬೇಕು ಅಂತ ಆಸೆ ಇರುತ್ತೆ. 1 ಲಕ್ಷ ಬಹುಮಾಡಿ ಕಟ್ಟಡ. ಸೊ ಏನಪ್ಪ ಈ 1 ಲಕ್ಷ ಬಹುಮಾಡಿ ಕಟ್ಟಡ ಅಂದರೆ, ಕೆಲವು ವರ್ಷಗಳ ಹಿಂದೆ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಬಿಡ್ತಾರೆ. ಸೊ 1 ಲಕ್ಷ ಬಹುಮಾಡಿ ಕಟ್ಟಡ, ಇದು ಮುಖ್ಯಮಂತ್ರಿಯವರು ಇವರಿದ್ದಾಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬರುತ್ತೆ. ಏನು ಜನ, ನಮಗೂ ಹೆಂಗೋ ಮನೆ ಸಿಕ್ತಪ್ಪ, ಬೆಂಗಳೂರಲ್ಲಿ ನಾವು ಒಂದು ಫ್ಲ್ಯಾಟಲ್ಲಿ ಇರ್ಬೋದಪ್ಪ, ಆರಾಮಾಗಿ ಇರೋ ಗಂಟ ಸಾಯೋ ಗಂಟ ನೆಮ್ಮದಿ ಇರ್ಬೋದಪ್ಪ, ಎಲ್ಲೋ ಬಾಡಿಗೆ ಕಟ್ಟೋ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಅಲ್ಲಿ ಕಟ್ಕೊಂಡು ಮಸ್ತಾಗಿರ್ಬೋದಪ್ಪ, ಈ ಥರ ಎಲ್ಲ ಯೋಚನೆ ಮಾಡಿ ನಾನು ಸೇರಿ ನಮ್ಮ ಜನರೆಲ್ಲ ಸೇರಿ ಅಪ್ಲೈ ಮಾಡಿ ಬಂದ್ವಿ. ಸೊ ಅಪ್ಲೈ ಮಾಡ್ಬೇಕಾದ್ರೆ ಅವ್ರು ಕೇಳಿದ ಡಾಕ್ಯುಮೆಂಟ್ ಏನು? ವಾಸ ದೃಢೀಕರಣ ಪತ್ರ 1, ಅಂದರೆ ನೀವು 5 ವರ್ಷ ಬೆಂಗಳೂರಲ್ಲಿ ಇದ್ದೀರಾ ಅಂತ ಒಂದು ಪ್ರೂಫು, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಆಮೇಲೆ ನಿಮ್ಮ ಲೋಕಲ್ ಅಡ್ರೆಸ್ ಪ್ರೂಫು, ಅಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು. ಆಮೇಲೆ ಅದನ್ನೆಲ್ಲ ಕೊಟ್ಟು ನಾವು ಆನ್ಲೈನಲ್ಲಿ ಅರ್ಜಿ ಹಾಕಿದ್ಮೇಲೆ ನಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ ಮೇಲೆ ನಾವು 1 ಲಕ್ಷ ದುಡ್ಡು ತೊಗೊಂಡೋಗಿ IDBL ಅನ್ನೋ ಒಂದು ಗೌರ್ಮೆಂಟ್ ಬ್ಯಾಂಕಲ್ಲಿ ದುಡ್ಡು ಕಟ್ತೀವಿ. ಕಟ್ಟಿ ಸುಮಾರು ವರ್ಷಗಳಾಗುತ್ತೆ, ಮನೆ ಬಂದಿಲ್ಲ. ನಾಳೆ ಬರುತ್ತೆ ಅನ್ಕೊತಾರೆ, ಬರಲ್ಲ. ನಾಡಿದ್ದು ಬರುತ್ತೆ ಅನ್ಕೊತಾರೆ, ಬರಲ್ಲ. ಅನ್ಕೊತಾರೆ, ಹೋಗ್ತೀರಾ, ಬರೋದಿಲ್ಲ. ಇವತ್ತಿಗೆ ಒಂದು 6 ವರ್ಷ ಆಗೋಯ್ತೇನಪ್ಪ ಕಟ್ಟಿರೋರು. ಯಾರೋ ಕೆಲವ್ರನ್ನ ನಾನು ಕೇಳಿದಾಗ ಅವ್ರು ಹೇಳ್ತಾರೆ, ವಯಸ್ಸಾದವ್ರು ಅಜ್ಜಿದಿರು, ನೋಡಪ್ಪ ಈ ಥರ ಒಂದು ಆನ್ಲೈನಾಗ ಅಪ್ಲಿಕೇಶನ್ ಹಾಕಿದ್ರು, ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳಿದ್ರು, ನಾನು ಹೋಗ್ಬಿಟ್ಟು ಹಾಕ್ತೆ ಕಣ್ಮರಿ, ನನ್ನ ಹತ್ರ ಇತ್ತು ಒಡವೆ, ತೊಗೊಂಡೋಗಿ ಬ್ಯಾಂಕಲ್ಲಿ ಹಾಕ್ಬಿಟ್ಟು ಹಾಕ್ತೆ ಮರಿ 1 ಲಕ್ಷ, ಇನ್ನೂ ಬಂದಿಲ್ಲ, ಆ ದುಡ್ಡಿಗೂ ನಾನು ಬಡ್ಡಿ ಕಟ್ತಾಯಿದ್ದೀನಿ 1 ಲಕ್ಷ ರೂಪಾಯಿಗೂ ಅಂತ ಹೇಳ್ತಾರೆ. ಏನಕ್ಕೆ ಹಂಗೆ ಹೇಳ್ತವ್ರೆ ಅಂತ ನೆಕ್ಸ್ಟ್ ಟಾಪಿಕಲ್ಲಿ ಹೇಳ್ತೀನಿ ನಾನು. ಹೇಳ್ತೀನಿ ನಾನು ನೆಕ್ಸ್ಟ್ ಟಾಪಿಕಲ್ಲಿ. ಮತ್ತು ಈಗ ನೋಟಿಸ್ಗಳು ಬೇರೆ ಬಂದಿದೆ ಕಾವೇರಿ ಭವನ್ ಕಡೆಯಿಂದ. ನೋಟಿಸ್ಗಳು 14ನೇ ತಾರೀಕು 8ನೇ ತಿಂಗಳು 2024ನೇ ತಾರೀಕು ಒಂದು ನೋಟಿಸ್ ಬರುತ್ತೆ. ಏನಂತ ನೋಟಿಸ್ ಬರುತ್ತೆ? 1 ಲಕ್ಷ ಬಹುಮಾಡಿ ಕಟ್ಟಡದ ಬಗ್ಗೆ 11,23,000 ಇರೋ ಈ ಫ್ಲ್ಯಾಟ್ ರೇಟು 25/7/2024ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಯವರ ಕಡೆಯಿಂದ 1 ಲಕ್ಷ ಕಮ್ಮಿ ಆಗುತ್ತಂತೆ. ಎಷ್ಟು? 1 ಲಕ್ಷ ಕಮ್ಮಿ ಆಗುತ್ತಂತೆ. 1 ಲಕ್ಷ ಕಮ್ಮಿ ಮಾಡಿದ್ಮೇಲೆ ಅದ್ರದ್ದು ಫ್ಲ್ಯಾಟ್ ಒರಿಜಿನಲ್ ರೇಟ್ ಬಂದು 10,23,000 ಆಗಿರುತ್ತಂತೆ. ವಿದ್ಯುತ್ ಬಿಲ್ಲು 3,000, ವಿದ್ಯುತ್ ಬಿಲ್ 3,000. ನಾವು ನಿಗಮಕ್ಕೆ ಪಾವತಿಸಿರೋದು 1 ಲಕ್ಷ. ಟೋಟಲ್ ಎಷ್ಟು? 6,05,00,000. ಈಗ ಬಂದಿರೋದು ನೋಟಿಸಲ್ಲಿ IDBI ಬ್ಯಾಂಕ್. IDBI ಬಂದು ಪ್ರೈವೇಟ್ ಬ್ಯಾಂಕ್. ನಾವು ಕಟ್ಟಿದ್ದಲ್ಲಿ IDBL ಗೌರ್ಮೆಂಟ್ ಬ್ಯಾಂಕ್. ಈ ಪ್ರೈವೇಟ್ ಬ್ಯಾಂಕ್ಗೂ ರಾಜೀವ್ ಗಾಂಧಿಯವ್ರಿಗೂ ಏನು ಲಿಂಕು ಅಲ್ವಾ? ಕ್ವಶನ್ ಮಾಡ್ಬೇಕು ತಾನೆ. ಮುಖ್ಯಮಂತ್ರಿಯವರು 1 ಲಕ್ಷ ಕಮ್ಮಿ ಮಾಡಿದ್ರು ಅಂದರೆ ನಮ್ಮ ಗ್ರೂಪಲ್ಲಿರೋ ಕೆಲವರು, ಅವ್ರ ಹೆಸರು ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರು ಇಷ್ಟಪಡ್ತಾರೋ ಪಡಲ್ಲ ನನಗೆ ಗೊತ್ತಿಲ್ಲ. ಅವ್ರು ಪರ್ಮಿಷನ್ ಕೊಟ್ಟರೆ ಅವ್ರ ಹೆಸರು ಸಮೇತ ಹೇಳ್ತೀನಿ ನಾನು ನಿಮಗೆ. ನಮ್ಮ ಸುತ್ತಮುತ್ತ ಇರೋರೆ ಅವರು ಹೋರಾಟಕ್ಕೆ ನಿಂತು ಜನಗಳನ್ನೆಲ್ಲ ಹೋರಾಡಿಸಿ ಶ್ರಮಪಟ್ಟು ಬರ್ದೇ ಇಲ್ದಿರೋ ಜನಗಳನ್ನೆಲ್ಲ ತಟ್ಟಿ ಎಬ್ಬರಿಸಿ ಕರ್ಕೊಂಡು ಹೋಗಿ ಹೋರಾಟ ಮಾಡಿ 1 ಲಕ್ಷ ಕಮ್ಮಿ ಮಾಡಿದ್ರು. ಬೇರೆ ಯಾರೂ ಅಲ್ಲ, ನಮ್ಮ ಫಲಾನುಭವಿಗಳೇ ಅವರು. ಅವ್ರ ಹೆಸರು ಹೇಳಿದ್ರೆ ಈ ಸಂದರ್ಭದಲ್ಲಿ ಬೇಜಾರು ಮಾಡ್ಕೊಂಬಿಡ್ತಾರೆ ಅನಿಸುತ್ತೆ. ಅವ್ರ ಪರ್ಮಿಷನ್ ಇಲ್ದಂಗೆ ನಾವೇನು ಹೇಳೋಕ್ಕಾಗಲ್ಲ ಅಲ್ವಾ? ನೋಡೋಣ, ಅವ್ರು ಪರ್ಮಿಷನ್ ಕೊಟ್ಟರೆ ಅವ್ರ ಹೆಸರು ಹೇಳ್ಬಿಡೋಣ. ಅಲ್ಲಿ ಹೋರಾಟ ಮಾಡಿ 1 ಲಕ್ಷ ಕಮ್ಮಿ ಮಾಡಿದ್ರು. ಸಿದ್ದರಾಮಯ್ಯ ಕಮ್ಮಿ ಮಾಡಿದ್ನಂತಪ್ಪ. ಸಿದ್ದರಾಮಯ್ಯವರೇ, ನೀವು ಕಮ್ಮಿ ಬಿಡಬೇಕಾಗಿರೋದು
ಸರ್ಕಾರಿ ಬ್ಯಾಂಕಿಗೆ ಲೋನ್ ಕೊಟ್ಬಿಟ್ಟು ನಾವು ಕಟ್ಟೋ ಲೋನ್ ರೇಟ್ ಕಮ್ಮಿ ಮಾಡಿ. ಇವತ್ತು ನಾವೇನು 6.5 ಲಕ್ಷ ದುಡ್ಡು ಕಟ್ತಾ ಇದ್ದೀವಿ ಸ್ವಾಮಿ, 6.5 ಲಕ್ಷಕ್ಕೆ ಪ್ರೈವೇಟ್ ಫೈನಾನ್ಸಲ್ಲಿ 6.5 ಲಕ್ಷ ಎಕ್ಸ್ಟ್ರಾ ಆಗ್ತಾಯಿದೆ. 1 ಲಕ್ಷ ಕಮ್ಮಿ ಮಾಡ್ಬಿಟ್ಟು 6.5 ಲಕ್ಷಕ್ಕೆ 60 ಲಕ್ಷ ಜಾಸ್ತಿ ಮಾಡೋದಲ್ಲ. ಗೌರ್ಮೆಂಟ್ ಬ್ಯಾಂಕಲ್ಲಿ ಲೋನ್ ಕೊಡಿ, ಬಡ್ಡಿ ರೇಟ್ ಕಮ್ಮಿ ಮಾಡಿ. ನಾವು ಅಪ್ಲೈ ಮಾಡಬೇಕಾದಾಗ ಗೌರ್ಮೆಂಟ್ ಬ್ಯಾಂಕಲ್ಲಿ 6% ಇತ್ತು, ಈಗ 7 ವರ್ಷ ಆದಮೇಲೆ ಇವಾಗ 8% ಆಗಿದೆ. ಯಾರು ತಪ್ಪದು? ಯಾರು ತಪ್ಪು? ನೀವು ಹಿಂಗೆ ನೋಟಿಸ್ ಕೊಟ್ಟ ತಕ್ಷಣ ಜನ ನನ್ನ ಕೆಲಸ ಕಾರ್ಯ ಬಿಟ್ಟು ನನ್ನ ಕನಸಿನ ಮನೆ, ನಮ್ಮಮ್ಮ ಆಸೆ ಪಟ್ಟಿದ್ದು ಸ್ವಂತ ಮನೆಗೆ ಹೋಗಬೇಕು ಅಂತ, ನಂದು ಒಂದು ಸ್ವಂತ ಮನೆ ಆಗಬೇಕು ಬೆಂಗಳೂರಲ್ಲಿ ಅಂತ ಆಸೆ ಪಟ್ಟಿರೋರು, ಇವ್ರನ್ನೆಲ್ಲ ಭಯ ಬೀಳಿಸ್ತಾ ಇದ್ದಾರೆ. ನೀವು ಏನು ಮಾಡ್ತಿದ್ದೀರಾ? ಭಯ ಬೀಳಿಸ್ತಾ ಇದ್ದೀರಾ. ಈ ಭಯ ಬಿತ್ಕೊಂಡಿರೋ ಜನ ಏನು ಮಾಡ್ತಾವ್ರೆ ಅಂದರೆ ಲೋನ್ ಕೊಡೋಗ್ತಾವ್ರೆ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇದ್ರ ಬಗ್ಗೆ ನಾನು 2ನೇ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹೊಸದಾಗಿ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.